ನಮಸ್ತೆ ಕರ್ನಾಟಕ. ಇವತ್ತು ನಾವು ಹೊಂಟಿದ್ದೀವಿ ನಮ್ಮ ಫ್ರೆಂಡ್ಸ್ 17323 ನೋಡ್ಬೋದು. ನಾವು ಹೊಂಟಿದ್ದೀವಿ ಇವತ್ತು ಹುಬ್ಳಿಯಿಂದ ವಾರಣಾಸಿ, ಇಲ್ಲಿಂದ ಕಾಶಿ ಹೋಗ್ತಿದ್ದೀವಿ ಡೈರೆಕ್ಟಾಗಿ. ನೀವು ಟ್ರೈನ್ ನೋಡ್ಬೋದು. ಇದು ಪ್ರತಿ ಶುಕ್ರವಾರ ಹುಬ್ಳಿಯಿಂದ ಹೋಗುತ್ತೆ, ಮತ್ತು ಇಲ್ಲಿ ಹತ್ತಿದ್ರೆ ಡೈರೆಕ್ಟಾಗಿ ಇಲ್ಲಿ ನೀವು ಹುಬ್ಳಿಯಿಂದ ಟ್ರೈನ್ ಹತ್ತಿದ್ರೆ ಡೈರೆಕ್ಟಾಗಿ ವಾರಣಾಸಿಗೆ ಹೋಗ್ಬೋದು. ಇದರಲ್ಲಿ ಸೆಂಟ್ರಲ್ ಇದ್ದು ಮತ್ತು ಥರ್ಡ್ AC ಆರಾಮ್ಸೆ ಹೋಗ್ಬೋದು. ನಾವು ಹೋಗ್ತಿರೋದು ಥರ್ಡ್ AC ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ಬೋದು, ಇದೇ ಟ್ರೈನು. ಇಲ್ಲಿಂದ ಡೈರೆಕ್ಟಾಗಿ ವಾರಣಾಸಿ ಹೋಗುತ್ತೆ. ಇದು ಫಸ್ಟ್ AC ನೋಡ್ಬೋದು. ಇದೇ ಗಾಡಿ ನಂಬರ್ ನೋಡ್ಕೋರಿ, ಯಾವಾಗಾದ್ರೂ ಹೋಗೋದಿದ್ರೆ ಹೋಗೋಕ್ಕೆ. ಇವತ್ತು ನಾವು ಹೋಗ್ತಿರೋದು ಥರ್ಡ್ AC, ನಾವು ಇವತ್ತು ಹೋಗ್ತಿರೋದು ಸೆಕೆಂಡ್ AC. ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಇದು ನಾವು ಹೋಗ್ತಿರೋದು ಇವತ್ತು ಸೆಕೆಂಡ್ AC. ಹುಬ್ಳಿಯಿಂದ ಡೈರೆಕ್ಟ್ ವಾರಣಾಸಿಗೆ. ಟಿಕೆಟ್ ಸಿಗೋದಿಲ್ಲ, ಅಪರೂಪಕ್ಕೊಮ್ಮೆ ಟಿಕೆಟ್ ಸಿಗುತ್ತಿದ್ರದ್ದು, ಕನ್ಫರ್ಮ್ ಆಗಲ್ಲ ಸಿಕ್ಕರೊಮ್ಮೆ. ಇದರಲ್ಲಿ ವಿತ್ ಪೆನೆಟ್ ಕೊಡ್ರಿ. ಇದರಲ್ಲಿ ಪೆನೆಟಿಕ್ ಕಾರ್ ಇರುತ್ತೆ. ಪೆನೆಟಿಕ್ ಕಾರ್ ನಿಮ್ಗೆ ಇದರಲ್ಲಿ ಊಟದ್ದು ಇದರಲ್ಲಿ ಸಿಗೋದ್ರಿಂದ ಎಲ್ಲೂ ಹೊರಗೆ ಹೋಗ್ಬೇಕಂತೇನಿಲ್ಲ. ಟಿಕೆಟ್ ಬುಕ್ ಮಾಡುವಾಗನೇ ಊಟದ್ದನ್ನು ಬುಕ್ ಮಾಡಿಬಿಟ್ರೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ಮುಂದಿನ ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ, ನೋಡ್ಬೋದು. ಹಲೋ, ಗುಡ್ ಮಾರ್ನಿಂಗ್. ಯಾವುದೋ ಒಂದು ಊರಿಗೆ ಬಂದೀವಿ, ನೋಡ್ಬೋದು. ಬೆಳಿಗ್ಗೆ ನಾಷ್ಟ ಮಾಡತ್ತೀವಿ, ಇಡ್ಲಿ ವಡೆ. ಈಗ ಪ್ರಯಾಣ ಆಗಿ 12 ಗಂಟೆ ನಂತರ 800 ಕಿಲೋಮೀಟ್ರ್ ಬಂದಿದ್ದೇವೆ, ನೋಡ್ಬೋದು. ಹಿಂಗಿದೆ ಸಕಾಶ ಮಹಾರಾಷ್ಟ್ರ ಬಾರ್ಡ್ರ್ ದಾಟಿದ್ದೀವಿ. ಈಗ ಇಡ್ಲಿ ವಡೆ 50 ರೂಪಾಯಿ ಅಂತೆ ತಿನ್ನಕತ್ತೀವಿ. ಹಲೋ, ಇಲ್ಲಿ ನೋಡ್ಬೋದು, ಇದು ಕೊಪ್ಪರ್ಗಾಂವ್ ಅಂತ ನೋಡ್ರಿ ರೈಲ್ವೆ ಸ್ಟೇಷನ್ನು. ನಾವು ಬಂದಿರೋ ಟ್ರೈನ್ ಇಲ್ಲೇ ಬರುತ್ತೆ. ಇಲ್ಲಿಂದ ಶಿರಡಿ ನಿಮಗೆ ಬರೀ 10 ಕಿಲೋಮೀಟ್ರ್ ಬೀಳುತ್ತೆ ನೋಡ್ರಿ. ಈ ರೈಲ್ವೆ ಸ್ಟೇಷನ್ಗೆ ಏನಾದರೂ ಬಂದರೆ ಇಲ್ಲಿಂದ ಶಿರಡಿ 10 ಕಿಲೋಮೀಟ್ರ್ ಹೋಗ್ಬೋದು ನೀವು. ಇಲ್ಲೇ ಎಲ್ಲ ಗಾಡಿ ಹತ್ತು ಸಿಗ್ತವೆ ನಿಮಗೆ. ನಾವು ಬಂದು ಹೋಗಿದ್ವಿ, ನೀವು ಬೇಕಾದ್ರೆ ಬಂದರೆ ಇಲ್ಲಿಂದ ಹೋಗ್ಬೋದು. ಸಮಯ 10 ಗಂಟೆ ಆಗಿದೆ. 10 ಗಂಟೆಗೆ ಬಂದು ಮುಟ್ಟುತ್ತೆ ಟ್ರೈನ್. ಇದಿಲ್ಲಿ ಇಲ್ಲಿಂದ ಹೋಗ್ಬೋದು ನೋಡ್ರಿ. ಕೊಪ್ಪರ್ಗಾಂವ್ ಇಲ್ಲಿ ಬಂದು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಿರಲ್ಲ, ಇವು ನಿಮ್ಗೆ ಡೈರೆಕ್ಟ್ ಶಿರಡಿ ಕರ್ಕೊಂಡು ಹೋಗೋ. ಶಿರಡಿ ಸಾಯಿಬಾಬಾ ಇಲ್ಲಿಂದ 30 ಬೇಡ 40 ರೂಪಾಯಿ ಕೊಟ್ರೆ ಅಂದ್ರೆ ಶಿರಡಿ ಸಾಯಿಬಾಬಾ ಕರ್ಕೊಂಡು ಹೋಗ್ತೈತೆ ಇಲ್ಲಿಂದ. ಇಟ್ಟರೆ ಇಲ್ಲಿ ಕೊಪ್ಪರ್ಗಾಂವ್ ಬಂದ್ರೆ ನಾವು ನೋಡ್ರಿ ಲಸಿ ತೊಗೊಂಡು ಹೊಂಟೀವಿ. ಈಗ ನಾವಿನ್ನೂ ಮುಟ್ಬೇಕಾದ್ರೆ ಇನ್ನೂ 24 ತಾಸು ಅಂದರೆ ಬೆಳಿಗ್ಗೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಮುಟ್ತೀವಿ. ಇದು ನಾವಿರೋ ಕೋಚು. तेलाच मस्त तेलाच बते तका मजके कने हे नमने असमा कोणतर नंबर ताची
हिमालय इले झाड दिसना पण ಅಸಲೇ ಒತ್ತಾತ ಏನು ಮಣಿ ತಂಡೆಂಗ ಜೋಳ ಈ ಬ್ರಿಡ್ಜ್ ಉಟ್ಕಸ್ದಂಗೆ ಆತ ಮೇಲಲ್ಲಿ ಅಮ್ಮ ಹೆಂಗೆ ಬಿಟ್ಟು ಹಂಗೆ ಏನು ನಾಚೆ ಟಿ ವಿ ನಿಜ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ तेची नमो घाट ते तगातले कशा काशी येले आमगे लांब दिसना आता क्लियर दिसना बोट राइडिंग नमो घाट तगात पण नमो घाट ಹಂಗೆ ಮೈಲ ಹತ್ತು ಚಿತ್ರಗಳು ಮೋದಿ ಹುಡುಗಾರ್ತನ ಕಲಲ್ತೆ ನಮಸ್ತೆ ಕರ್ನಾಟಕ ನೋಡ್ಬೋದು ನಾವೀಗ ವಾರಣಾಸಿ ಜಂಕ್ಷನ್ಗೆ ಬಂದುಬಿಟ್ಟಿದ್ದೀವಿ ಆದರೆ ನಾವು ಮುಂದಿನ ಪ್ಲಾನ್ ಆಗ್ತಿರೋದು ವಂದೇ ಭಾರತಲ್ಲಿ ನೋಡ್ಬೋದು ವಂದೇ ಭಾರತಿಂದ ನಾವು ಹೋಗ್ತಿದ್ದೀವಿ ವಾರಣಾಸಿ ಟು ಅಯೋಧ್ಯ ನಿಮಗೆ ಮುಂದಿನ ಜರ್ನಿ ಹಿಂಗೆ ವಿಡಿಯೋ ಮಾಡಿ ತೋರಿಸಿ ಇಲ್ಲಿ ನೋಡ್ಬೋದು ಬಸ್ಸಲ್ಲಿ ಹೋದರೆ ನಿಮಗೆ 6 ಗಂಟೆ ಬೇಕು ಆದರೆ ಈ ಟ್ರೈನಲ್ಲಿ ಹೋದರೆ ಕೇವಲ 1 ಗಂಟೆ 30 ನಿಮಿಷದಲ್ಲಿ ನೀವು ಡೈರೆಕ್ಟಾಗಿ ಅಯೋಧ್ಯೆಗೆ ಹೋಗಿ ಮುಟ್ತೀರ ನೋಡ್ಬೋದು ನಾವು ಬಂದಿರೋ ಟ್ರೈನ್ ನೋಡ್ಬೋದು ನೀವು ಇಲ್ಲಿದೆ ಇದು ಹುಬ್ಳಿ ಟು ವಾರಣಾಸಿ ನಾವು ಡೈರೆಕ್ಟ್ ಈಗ ವಾರಣಾಸಿಯಿಂದ ನೇರವಾಗಿ ಅಯೋಧ್ಯೆ ಹೋಗ್ತಿದ್ದೀವಿ ನೋಡ್ಬೋದು ಇಲ್ಲಿ ನೋಡ್ಬೋದು ಅಯೋಧ್ಯೆ ರೈಲ್ವೆ ಸ್ಟೇಷನ್ ಅಳಿಲ್ಲ ರಾತ್ ತುಗಿಲಿಕ್ಕೆ ಕೊಡ್ತಾರ ನೋಡ್ರಿ ಅಂತೂ ಇಂತೂ ಅಯೋಧ್ಯೆಗೆ ಬಂದೀವಿ ಇಲ್ಲಿ ನೋಡ್ಬೋದು ನಮ್ಮ ಅಯೋಧ್ಯೆದಲ್ಲೇ ನಮ್ಮ ಬೆಂಗಳೂರವ್ರದ್ದು ಬೆಂಗಳೂರು ಕೆಫೆ ಇಲ್ಲೆಲ್ಲ ನೋಡ್ಬೋದು ಗದ್ದಲ ಇದೆ ರಾಮ ಮಂದಿರ ಗುಡಿ ಎಂಟ್ರೆನ್ಸ್ ನಾವು ಡೈರೆಕ್ಟ್ ಅದ್ರಾಗೆ ಇರೋ ಮಠದಲ್ಲಿ ರೂಮ್ ಮಾಡಿದ್ದೀವಿ ಇಲ್ಲೆಲ್ಲಾದರೂ ಬಂದರೆ ಇಲ್ಲಿ ನೋಡ್ಬೋದು ಗುಡಿ ಎದುರಿಗೆ ಡೈರೆಕ್ಟ್ ಆಗಿದೆ ಕೇವಲ 300 ರೂಪಾಯಲ್ಲಿ ಇಲ್ಲಿ ರೂಮ್ ಸಿಗ್ತವೆ ಬೆಸ್ಟ್ ಪ್ಲೇಸು ನೋಡ್ಬೋದು ಇಲ್ಲೇ ಅದ್ರ ಎದುರುಗಡೆನೇ ದವಾಖಾನೆ ಹಾಸ್ಪಿಟಲ್ ಇದೆ ಏನಾದರೂ ಇದ್ರೂ ಕೂಡ ಇಲ್ಲಿ ನಿಮ್ಮ ಹಾಸ್ಪಿಟಲ್ ಇದೆ ಇದೆಲ್ಲ ನೋಡ್ಬೋದು ಇಲ್ಲ ದವಾಖಾನೆ ಇದೆ ಎಷ್ಟು ದೊಡ್ಡದಲ್ಲಿಂದ ಇಲ್ಲಿ ಮಠ ಇಲ್ಲಿ ನೋಡ್ರಿ ಇದೇ ನಾವು ಇದ್ದಂಥ ಹೋಟೆಲು ಮತ್ತೆ ಹಾಕ್ತೀನಿ ಇಲ್ಲಿ ನೀವು ನೋಡ್ಬೋದು ನಾವೀಗ ಬಂದಿದ್ದೀವಿ ಹನುಮಾನ್ಗಡಿ ಮಂದಿರ ಅಯೋಧ್ಯ ಈ ಗುಡಿಯ ಒಂದು ಪ್ರಸಿದ್ಧ ಕಥೆ ಇದೆ ಏನಂದ್ರೆ ಇಲ್ಲಿ 25 ವರ್ಷದ ಹಿಂದೆ ಕರೆಕ್ಟ್ 2000 ಇಸ್ವಿ ಒಳಗೆ ಟೆರರಿಸ್ಟ್ ಅಟ್ಯಾಕ್ ಆದಾಗ
ಈ ಗುಡಿ ಒಳಗೆ ಒಂದು ಬಾಂಬ್ ಬಿಟ್ಟಿದ್ರು. ಅದನ್ನು ಒಂದು ಮಂಗ್ಯ ಬಂದು ನಮ್ಮ ತಾವ ಕಟ್ ಮಾಡಿದ್ದು. ಮುಂದಿನ ಕತೆ ಹೇಳ್ತಾನೆ ತಡ್ರಿ, ಹೊರಗೆ ಬಂದ ಇಲ್ಲ, ಮೊಬೈಲ್ ಅಲಾವಿಲ್ಲ. ಜೈ ಶ್ರೀರಾಮ್. ನೋಡ್ರಿ, ಇದು ಹನುಮಾನ್ ಮಂದಿರ. ಇದು ಮುಗಿದ್ಮ್ಯಾಗ ಹೊಂಟೀವಿ ಈಗ ನಾವು ದಶರಥ್ ಮಹಲ್ಗೆ. ದಶರಥ್ ಮಹಲ್ ಅಂದರೆ ಅವರೆಲ್ಲ ವಾಸವಿದ್ದಿದ್ದು ಮನೆ. ಯಾರು? ರಾಮ, ಲಕ್ಷ್ಮಣರು, ದಶರಥ, ಕೈಕೇಯಿ ಎಲ್ಲರೂ ಇದ್ದಂಥ ಮನೆಗೆ ಹೋಗಕತ್ತಿದೀಗ. ಇಲ್ಲಿ ನೋಡ್ಬೋದು, ಇದೇ ಮಾರ್ಕೆಟು. ಇಲ್ಲಿದು ಅಯೋಧ್ಯೆ ಮಾರ್ಕೆಟ್. ಇದು ಮೊದಲು ನೀವು ರಾಮನ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ಹನುಮಂತನ ದರ್ಶನ ಮಾಡಲೇಬೇಕು. ಅಂದರೆ ನೀವು ಮುಂದೆ ಹೋಗೋಕ್ಕೆ ಪರ್ಮಿಷನ್ ಸಿಕ್ಕಂಗೆ. ಇಲ್ಲ ಅಂದರೆ ನೀವು ಇಲ್ಲಿ ಬಂದು ಕೂಡ ವೇಸ್ಟ್ ಆಗುತ್ತೆ. ಈಗ ಮುಂದೆ ಹೋದಂಗೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಡೆ ಪೊಲೀಸರಿದ್ದಾರೆ. ಎಲ್ಲ ಸೇಫ್ಟಿ ಭಾಳ ನೋಡ್ರಿ. ಇದು ನಾವು ನಮ್ಮ ಮಮ್ಮಿ ಮಾರ್ಕೆಟ್ನಾಗ ಹೊಂಟೀವಿ. ಆಯ್ತು ನೋಡ್ರಿಲ್ಲೇ ನಾವು ನಮ್ಮ ಮಮ್ಮಿಯವ್ರ ಮಾರ್ಕೆಟ್ನಾಗ ಹೊಂಟೀವಿ. ಪೂರ ಈಗ ಎಲ್ಲ ಮುಗಿಸ್ಕೊಂಡು ರಾಮನ ದರ್ಶನಕ್ಕೆ ನಮ್ದು 5 ಗಂಟೆ ಟಿಕೆಟು ಬುಕ್ ಆಗಿದೆ ದರ್ಶನದ್ದು. 5 ಗಂಟೆ ದರ್ಶನ ಟಿಕೆಟ್ ನಮ್ಮದು VIP ಪಾಸ್ ಬುಕ್ ಆಗಿದೆ. ಯಾರು ಬರೋಕ್ಕಿಂತ ಮುಂಚೆ ಅದನ್ನ ಬುಕ್ ಮಾಡ್ಕೊಂಬಂದ್ರೆ ತುಂಬಾ ಒಳ್ಳೆಯದು. ಇನ್ನು ನೋಡ್ರಿ, ಹಿಂದೆ ಸ್ಟಾರ್ಟ್ ಗುಡಿ. दीपक सिंह नाम है, बात कर जो हम बता दिया है. ಈಗ ನಾವು ಹೋಗಿ ಬಂದಿದ್ದು ಗುಡಿ ಅಲ್ಕ ಅಂತ ನೋಡ್ರಿ. ಅದೇ ಮುಂದೆ ದಶರಥನ ಗುಡಿಗೆ ಹೋಗಿ ವಿಡಿಯೋ ಮಾಡ್ತೀನಿ ತಡ್ರಿ. ನೋಡ್ಬೋದು, ದಶರಥ ಮಂದಿರ ಇದು ನೋಡ್ರಿ. ಇಲ್ಲೆಲ್ಲ ದಶರಥ ಮಹಾರಾಜರು ಇದ್ದಂತಹ ಸ್ಥಳ ಇದು. ದಶರಥ ಮಹಾರಾಜರು ಇಲ್ಲೆಲ್ಲ ಇರ್ತದೆ. ನಮಗೂ ಇವತ್ತು ನೋಡಿದ್ ನಾವು ಇಲ್ಲೆಲ್ಲ ಕಿಲೆ ಹಾಕ್ಯಾರ ನೋಡ್ಬೋದು. ಒಳಗಡೆ ಏನೂ ಕಾಣೋದಿಲ್ಲ, ಎಲ್ಲ ಕತ್ಲು. ಅವ್ರಿದ್ದಂಥ ರೂಮ್ ಗಿಮ್ಮೆಲ್ಲ ಕದ ಹಾಕ್ಯಾರು. ಮೊದಲಲ್ಲಿ ಒಳಗಡೆ ಎಲ್ಲ ಎಂಟ್ರಿ ಇತ್ತು. ಈಗ ಎಂಟ್ರಿ ಏನಿಲ್ಲ, ಇಷ್ಟೇ ಇರೋದು. ಈಗ ಇಲ್ಲಿ ಒಳಗಡೆ ಕದ ಹಾಕಿದ್ದಾರೆ ನೋಡ್ರಿ. ಅಲ್ಲಿ ಒಳಗೆ ಬಿಡ್ತಿದ್ರೆ ಮೊದಲು, ಈಗ ಅಲ್ಲಿ ಬಿಡೋದಿಲ್ಲ ಅನಿಸ್ತೈತಿ. ನೋಡ್ಬೋದು, ಈಗ ಅಲ್ಲಿ ಎಲ್ಲ ಬಿಡಲ್ಲ, ಬಿಡೋದಿಲ್ಲ. ಈಗ ಇಷ್ಟ ನೋಡ್ರಿ, ಈಗಿನ ನೋಡೋಕೆ ಸಿಗೋದು ಇಷ್ಟ. ದಶರಥ ಮಹಲ್ ಇದಷ್ಟೇ. ಈ ಮಂಗ್ಯ ಪೀಡೆ ಕೊಟ್ರೆ ಬ್ಯಾಡಂತೆ. ಹೋಗ್ರಿ ನಿಮ್ಮದ 1000 ಮಂದಿ ನೋಡಿವಿ. ಬಾಳೆಹಣ್ಣು ಕೇಳಿ ತೊಗೊಂಬರ್ರಿ, ತಿಂತೀವಿ ಅಂತ ಹೇಳಿ ಮುಕ್ಳಿ ತೋರಿಸ್ಕೊಂಡು ಹೊಂಟೈತಿ. ಕೊಟ್ರೆ ಕಿಮ್ಮತ್ತಿಲ್ಲ, ಹಂಗೆ ಒಗದು ಹೊಕ್ಕೈತಿ ನೋಡ್ರಿ. ಏನು ಮಾಡ್ತೀರಿ, ಇಂಥ ಮಂಗ್ಯ ಇಲ್ಲಿ ನೋಡ್ಬೋದು. ಅಯೋಧ್ಯೆ ಗುಡಿ ಸಮೀಪ ಬರ್ತಿದ್ದಂಗೆ ಎಲ್ಲ ವಾತಾವರಣ ಹಿಂಗೆ ಚೇಂಜ್ ಆಯಿತು. ಸ್ವಲ್ಪ ಇಲ್ಲಿ ನೋಡ್ಬೋದು, ಎಲ್ಲ ಗುಡಿಗಳು. ನೋಡ್ರಿ ಇಲ್ಲೆಲ್ಲ ನೋಡ್ರಿ. ರಾಮ ಫೋಟ್ ಕಾಡ್ತಾರ ನೋಡ್ರಿ. ಈಗ ಇದು ಅನ್ನಪೂರ್ಣ ಅಂತ. ಇಲ್ಲಿ ಫ್ರೀ ಊಟ ಇರುತ್ತೆ 3 ಹೊತ್ತು. ನೀವು ಎನಿ ಟೈಮ್ ಬಂದರೂ ಕೂಡ 3 ಹೊತ್ತು ಊಟ ಸಿಗುತ್ತೆ. 1 ರೂಪಾಯಿನೂ ಖರ್ಚು ಮಾಡಬೇಕಾಗಿಲ್ಲ. ಆ ಗುಡಿ ಹಿಂದೆನೇ ಇರೋದು, ಬರ್ಬೋದು. ಇದೇ ಎಂಟ್ರಿ, ಎನಿ ಟೈಮ್ ಬರ್ರಿ, ಊಟ ಫ್ರೀ ಇರುತ್ತೆ. ನಾವು ಊಟ ಮಾಡಿಬಿಡ್ಸಿತ್ತು ಅಂತ ಹೇಳ್ರಿ. ನಮಸ್ತೆ.
ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ಬೋದು ಅಯೋಧ್ಯೆ ಮಾರ್ಕೆಟು. ನಮ್ಮ ಮಮ್ಮಿಯರು ಬೇಡ ಅಂದರು, ಶಾಪಿಂಗ್ ಮಾಡತ್ತಾರು, ಕೇಳ್ವಲ್ರು. ಅಯೋಧ್ಯೆ ಬರ್ದಿದ್ರು ಒಬ್ಬರ ಬರ್ರಿ, ಹೆಣ್ಮಕ್ಳನ್ನ ಕರ್ಕೊಂಡು ಬಂದರು. ಈ ಮಾರ್ಕೆಟ್ನೇ ಬರಕ್ಕೆ ಹೋಗ್ಬೇಡ್ರಿ, ರೊಕ್ಕ ಖರ್ಚು ಮಾಡಿಸ್ತಾರು. ಇಲ್ಲಿ ನೋಡ್ಬೋದು ಇದೆ ನಾವು ನಿನ್ನ ರಾತ್ರಿ ಬಂದಿದ್ದು. ಈಗ ಗುಡ್ ಬೈ ಹೇಳೋ ಸಮಯ. ಈಗ ನಾವು ವಾಪಸ್ ಹೊಂಟೀವಿ, ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೊಂಟೀವಿ. ಇದೆಲ್ಲ ಮಾರ್ಕೆಟು. ಇದೆಲ್ಲ ಮಾರ್ಕೆಟ್ ನೋಡ್ರಿ. ಅಯೋಧ್ಯ ರೈಲ್ವೆ ಸ್ಟೇಷನ್ ಇದು. ಏರ್ಪೋರ್ಟ್ ಕತೆ ಮಾಡ್ಯಾರ, ಸೇಮ್ ಟು ಸೇಮ್ ಏರ್ಪೋರ್ಟ್. ಎಷ್ಟು ದೊಡ್ಡದೈತೆ ನೋಡ್ರಿ, ಸೇಮ್ ಟು ಸೇಮ್ ನೋಡ್ರಿ. ಹೆಂಗಿದೆ ಮತ್ತು ಲಿಫ್ಟ್, 4 ಕಡೆ ಒಂದೊಂದು ಲಿಫ್ಟು. ಮಂಗೆ ಅಂತ ಏನು ಕಮ್ಮಿ ಇಲ್ರಿ, ಇಲ್ಲಿ ಮಂಗೆ ತುಂಬ್ಯಾವು. ಇಲ್ಲಿ ನೋಡ್ರಿ ಲಿಫ್ಟ್, ಎಲ್ಲ ಕಡೆಯೂ ಲಿಫ್ಟ್ ಇದೆ. ಇಲ್ಲಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕಡೆಯೂ ಲಿಫ್ಟು. ವಾಶ್ರೂಮು 1 2 3 4 ವಾಶ್ರೂಮ್ಸ್, 4 ಬಾತ್ರೂಮ್, ಒಂದೊಂದು ಟ್ರೈನಿಗೆ ನೋಡ್ರಿ. 4 ಎಕ್ಸಿಲೇಟ್ರ್. ವಯಸ್ಸಾದವ್ರಿಗೆ ಲಿಫ್ಟ್ ನೋಡ್ಬೋದು, ವಯಸ್ಸಾದವ್ರಿಗೆ ಲಿಫ್ಟ್, ಎಕ್ಸಿಲೇಟ್ರ್ ನೋಡ್ರಿ. ಇಲ್ಲಿ ಎಕ್ಸಿಲೇಟ್ರ್ ಇದೆ, ಲಿಫ್ಟು. ಒಂದೊಂದು ಪ್ಲಾಟ್ಫಾರ್ಮಿಗೆ ಒಂದೊಂದು ಥರ ನೋಡ್ರಿ. ನೋಡಿ ಬ್ಯಾಗ್ ನೋಡ್ರಿ, ಫುಲ್ ಸ್ವೀಟ್. ಲಿಫ್ಟ್ ನೋಡ್ರಿ, ಲಿಫ್ಟ್ನಾಗ ಬಂದೀಗ ಜಸ್ಟ್. ಇದು ನೋಡ್ಬೋದು 1 ನಂಬರ್ ಪ್ಲಾಟ್ಫಾರ್ಮು. ಈಗ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ವಾರಣಾಸಿ ಹೊಂಟಿದ್ದೀವಿ. ನೋಡ್ರಿ, ಇದೇ ಜಂಗಮವಾಡಿ ಮಠ, ನಮ್ಮ ಕರ್ನಾಟಕದ್ದು. ಇಲ್ಲಿ ನೋಡ್ರಿ ಹೆಂಗಿದೆ. ಇಲ್ಲಿ ಕರ್ನಾಟಕದವ್ರಿಗೆ ಒಳ್ಳೆಯ ಅವಕಾಶ ಕೊಡ್ತಾರೆ. ಕರ್ನಾಟಕದವ್ರು ಬೇಕಾದ್ರೆ ಬರ್ಬೋದು ಇಲ್ಲಿ. ನೋಡ್ರಿ ಇಲ್ಲಿ ಮಠದ್ದು ದೇವಸ್ಥಾನ. ನಾವು ಈಗ ಇಲ್ಲೇ ಇರೋದು. 300 ರೂಪಾಯಿ ಒಂದು ದಿನಕ್ಕೆ ರೂಮ್ ಇಲ್ಲೇ, ಇಡೀ ವಾರಣಾಸಿಯಲ್ಲಿ. ಇಲ್ಲಿ ನೋಡ್ರಿ ನೋಡ್ರಿ. ಇಲ್ಲಿ ಕರ್ನಾಟಕದವ್ರು ಬಂದರೆ ಒಳ್ಳೆಯದು. ಈಗ ವಿಡಿಯೋ ಖರ್ಚಾಗಲ್ಲ, ಹೊರಗಡೆ ತೋರಿಸ್ತೀನಿ ತಡ್ರಿ ನಿಮಗೆ. ಸಾವಕಾಶ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬರಕತ್ತಾರ, ಎಲ್ಲರೂ ಕರ್ನಾಟಕದವ್ರೆ. ಇಲ್ಲಿ ನೋಡ್ರಿ ಇದು ಇಲ್ಲಿ ಎದುರು ಕಾಣತ್ತದ ನೋಡ್ರಿ. ಇದು ಹಾಳು ಇಷ್ಟು ದೊಡ್ಡದು. ಇದೆಲ್ಲ ಇವ್ರದ್ದೆ ಜಂಗಮವಾಡಿ ಮಠದ್ದು, ಕರ್ನಾಟಕದಿದು. ಇಲ್ಲಿ ನೋಡ್ಬೋದು ಎಲ್ಲ ಕರ್ನಾಟಕದ್ದು. 30 ಮಂದಿ, 40 ಮಂದಿ, 100 ಮಂದಿ, 100 ಅದು ಅಲ್ಲಿ ಮಠ. 200 ಜನ ಬಂದರೂ ಕೂಡ ಬುಕ್ಕಿಂಗ್ ಇರ್ತದಿಲ್ಲ. ಬಂದರೆ ಬುಕ್ಕಿಂಗ್ ಮಾಡ್ಕೊಂಡು ಬರ್ರಿ. ಫ್ರಂಟ್ ತೋರಿಸ್ತೀನಿ ನೋಡ್ರಿ, ಇದೆ ಫ್ರಂಟ್ ಇಲ್ಲಿ. ಹಾಂ, ಜಂಗಮವಾಡಿ ಮಠ ನೋಡ್ರಿ. ನೋಡಿ ನಿಮ್ಗೆ ಕಾಣುತ್ತಿದೆ ಹೌದಾ? ಇಲ್ಲಿಂದ ದೇವಸ್ಥಾನ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆ. ಇದೇ ಮಾರ್ಕೆಟು, ಜಂಗಮವಾಡಿ ಮಠದ ಮಾರ್ಕೆಟು.
ನೋಡ್ಬೋದು ನೀವು. ನಾವೀಗ ಬಂದೀವಿ ಜಂಗಮವಾಡಿ ಮಠ. ಹೌದು, ಇದು ಕರ್ನಾಟಕದ್ದು ವಾರಣಾಸಿ ಒಳಗೈತಿ. ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಫ್ರೀ ಇರುತ್ತೆ. ಇದು ಬಸ್ ಸ್ಟ್ಯಾಂಡಿಂದ ಆಟೋ ಮಾಡ್ಕೊಂಡು ಬರಬೇಕು. ಇಲ್ಲೆಲ್ಲ ಕರ್ನಾಟಕದವರೇ ಇರ್ತಾರೆ, ನಿಮ್ಗೆ ನೋಡ್ಬೋದು. ಇಲ್ಲಿ ಎಲ್ಲ ಫ್ರೀ ಇರುತ್ತೆ ಇಲ್ಲಿ ಊಟ. ಸೈಡ್ ಇಲ್ಲೆಲ್ಲ ನೋಡ್ಬೋದು. ಊಟ ಆಯ್ತು ಎಲ್ಲ ಫ್ರೀ ಇರುತ್ತೆ. ಬಂದ್ರೆ ಇಲ್ಲಿ ಬರ್ಬೋದು ನೀವು. ರೂಮ್ ಬಾಡಿಗೆನೂ ಕಡಿಮೆ, 600 ರೂಪಾಯಿ. ಇಲ್ಲೇ ಕರ್ನಾಟಕದವ್ರಿಗಂತ ಮಾಡಿದ್ದು ನಿಮ್ಮ ಆಧಾರ್ ಕಾರ್ಡ್ ತೊಗೊಂಬರ್ಬೇಕು ಅಂದರೆ ಇಲ್ಲಿರ್ಬೋದು. ಇದು ವಾರಣಾಸಿಯಲ್ಲಿ ಇರೋದು. ಇದು ನೋಡ್ರಿ, ಇಲ್ಲೇ ಊಟ ಮಾಡಿ ಸಿಕ್ತಂತಡ್ರಿ. ನೋಡ್ಬೋದು, ಇದು ಜಂಗಮವಾಡಿ ಮಠದ್ದು ಊಟ. ವಾರಣಾಸಿ ಅಂದರೆ ಕಾಶಿಯಲ್ಲಿ. ಇಲ್ಲಿ ನೋಡ್ರಿ ಎಷ್ಟು ಜನ ಇದ್ದಾರೆ. ಇದು ಫ್ರೀ ಇರುತ್ತೆ ಮಠದ ವತಿಯಿಂದ. 3 ಹೊತ್ತು, ಒಂದು ಹೊತ್ತಲ್ಲ 3 ಹೊತ್ತು ಮಠದ ವತಿಯಿಂದ ಫ್ರೀ ಇರುತ್ತೆ. ನೀವು ಬೇಕಾದಾಗ ಬರ್ಬೋದು. ಹೌದಾ, ಊಟ ಮಾಡಿ ಬೇಕಾಗ್ತದೆ ನೋಡ್ರಿ. ವಾರಣಾಸಿ ನೈಟ್ ಲೈಫ್ ಇದು. ಎಲ್ಲರೂ ದೇವ್ರ ದರ್ಶನ ಮಾಡಕ್ಕೆ ಹೊಂಟಾರ. ನಾವು ಹೊಂಟೀವಿ ಈಗ. ನಾವು ಫಸ್ಟ್ ಕಾಳು ಭೈರವ ದರ್ಶನ ಮಾಡ್ಕೊಂಡು ಇಲ್ಲಿ ನೋಡ್ರಿ ಸೀರೆಲಿ ಎಷ್ಟು ಕಮ್ಮಿ ರೇಟ್ ಅಂದ್ರೆ ಭಾಳ ಕಮ್ಮಿ ರೇಟ್ ಇಲ್ಲಿ ಮಾರಾಕಿಟ್ಟಾರ ನೋಡ್ರಿ. ಪದ್ಮಾವತಿಯವ್ರೆ, ಇಲ್ಲಿ ಮಾರಾಕಿಟ್ಟಾರ ನೋಡ್ರಿ ಸೀರೆ. ಇಲ್ಲೆಲ್ಲ ಸೀರೆ ಅಗದಿ ಚೀಪ್ ಅಂದ್ರೆ ಅಗದಿ ಚೀಪ್. ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ನೋಡ್ರಿ ಉತ್ಪಮ್ ಅಂತ ನಾವು ತಿಂತೀವಿ. ಇಲ್ಲೆಲ್ಲ ಹೋಟೆಲ್ನಾಗ ತಿನ್ನೋಕ್ಕಿಂತ ದೇವಸ್ಥಾನದ ಊಟ ಮಾಡಿರಿ ನೀವು ಬಂದ್ರೆ. ಇಲ್ಲಿ ಇನ್ನೊಂದು ಸಣ್ಣ ಇಟ್ಟಿಟ್ಟು ಇಲ್ಲಿ ನೋಡ್ರಿ ಸೀರೆ ಅಂಗಡಿ ಇಟ್ಟಿಟ್ಟು ಅದಾವು. ಇಲ್ಲಿ ಬಂದ್ರೆ ನೀವು ಕಳ್ಕೊಂಡಿರ್ತೀರಿ. ಆದ್ದರಿಂದ ಹುಷಾರಿರ್ರಿ. ಎಲ್ಲರೂ ಒಂದು ಕಡೆ ಸಂಧ್ಯಾಗ ಹೋದ್ರೆ ಇನ್ನೊಂದು ಸಂಧ್ಯಾ ಹೊರಗೆ ಬರೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೂ ಸೀರೆ, ಬರೇ ಸೀರೆ. ಇಲ್ಲಿ ರೇಟ್ ಇನ್ನೂವರೆಗೂ ನಾ ಕೇಳಿಲ್ಲ, ಕೇಳಿಂದ ಹೇಳ್ತೀನಿ. ಇಲ್ಲಿ ನೋಡ್ರಿ ನೈಟ್ ಲೈಫ್ ಇದು. ಒಂದು ವಿಡಿಯೋ ಹಾಕ್ತೀನಿ ತಡ್ರಿ. ನೋಡ್ರಿ ಅಂತೀವಿ ನಾವೀಗ ನಮ್ಮ ಮಮ್ಮಿಯರು ಕಾಳು ಭೈರವ ದೇವಸ್ಥಾನಕ್ಕೆ ಹೂವು ಮತ್ತು ಎಣ್ಣೆ ತೊಗೊಂಡಿದ್ದಾರೆ. ಹೊಂಟಿದ್ದೀವಿ ಈಗ. ಅಲ್ಲಿಂದ ನಾವು ರ್ಯಾಪಿಡೋ ಮಾಡ್ಕೊಂಬಂದ್ವಿ. ಇಲ್ಲಿಂದ ಹೋಗ್ತಿದ್ದೀವಿ. ಇಲ್ಲಿ ನೋಡ್ರಿ, यो क्या बात है। और आइए आप लोग का साथ मैडम मंदिर कहना है कि तेरे दर पे मेरी बड़े कम पहले लाइन के होता था थोड़ा सा ಇಲ್ಲಿ ನೋಡ್ಬೋದು. ಕಾಳು ಮಂದಿರ ದೇವಸ್ಥಾನಕ್ಕೆ ಹಳೆ ಇದೆ. ಹಂಗೆ ಗೊತ್ತಾಗ್ಬಿಟ್ಟು ಬಿತ್ತಿರಿ ಎಲ್ಲಿ ಮತ್ತೆ ರಾಬೆ ಹಂಗಾರ ತೇಲ ಕಳಕ ನಾವು ಹೋದ್ರ ಸಂಖ್ಯೆ ಚೆನ್ನೈ
ನಮ್ಮದು ಕರ್ನಾಟಕದ ಮಠ ಅಂತ ಹೇಳಿದ್ದೆ ರಾತ್ರಿ ನಿಮಗೆ. ಅದೇ ಇದು ಜಂಗಮವಾಡಿ ಮಠ. ಯಾಕೆ ಸಾಂಗು ಮೇಡಮ್ ಹಾಕಿದ್ರೆ आपनाका पल्ल्या घेतले बळानी काळजी घेता ಮೃತ್ಯುಂಜಯ ದೇವಸ್ಥಾನಕ್ಕೆ ಇಲ್ಲಿ ಏನಂದರೆ ಈ ಹೊಂಡದಲ್ಲಿ ನೀರಿದೆ ನೋಡ್ರಿ. ಇದು ದೇವರ ಕೈಯಿಂದ ತಪ್ಪಿ ಬಿದ್ದಿದ್ದು, ಅಂದರೆ ಧನ್ವಂತರಿ ಅಂತ ನಾವು ಏನು ಆಯುರ್ವೇದ ಅಂತೀವಿ, ಅವ್ರ ಕೈಯಿಂದ ತಾವಿಲ್ಲೆಲ್ಲ ಔಷಧ ಗಿಡಮೂಲಿಕೆಗಳು ಬಿದ್ದವು. ಇಲ್ಲಿ ನೀರು ನೀವು ಕಂಟಿನ್ಯೂ ಆಗಿ 30 ದಿನ ಏನಾದರೂ ಕುಡಿದಿದ್ದೆ ಆದರೆ ಮೈಯಲ್ಲಿರೋ ಎಲ್ಲ ನೋವುಗಳು, ಮೈಕೈ ನೋವು ಇರ್ಬೋದು, ಪ್ರತಿಯೊಂದು ಹೋಗುತ್ತೆ ಅಂತ ಮಾಹಿತಿ ಇದೆ. ನನಗೂ ಗೊತ್ತಿಲ್ಲ, ಆದರೆ ಜನ ಎಲ್ಲ ಬಂದಿರೋದು ಮಾತ್ರ ಅದನ್ನೇ ಹೇಳ್ತಾರೆ. ಇದು ಕಾಶಿಯಲ್ಲಿದೆ. ಕಾಶಿ ಗುಡಿಯಿಂದ 2 ಕಿಲೋಮೀಟ್ರ್ ಮೃತ್ಯುಂಜಯ ದೇವಸ್ಥಾನ ಅಂತ, ಮಹಾಮೃತ್ಯುಂಜಯ ಅಂತ. ಇಲ್ಲಿ ಬಂದ್ರಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀರು ಕುಡೀರಿ, ಮತ್ತು ಮನೆಗೆ ಆಗುವಷ್ಟು ನೀರನ್ನು ತೊಗೊಂಡೋರಿ. ಯಾಕಂದರೆ ಇದನ್ನು 30 ದಿನ ಕುಡಿಬೇಕು. ಆಗ ನಾವು ತೊಗೊಂಡಿವಿ ನೋಡ್ರಿ, ಈ ಬ್ಯಾಗ್ ತುಂಬ ನಾವು ಬರೀ ನೀರು ತೊಗೊಂಡಿವಿ. ನೀವು ತೊಗೋಬೋದು ನೋಡ್ರಿ. ಹಿಂಗಿದೆ ದೇವಸ್ಥಾನ ಸೂಪರ್ ಇದೆ. ಇಲ್ಲಿ ಎಂಟ್ರಿನೂ ಇದೆ ನೋಡ್ರಿ. ಬಂದರೆ ಇಲ್ಲಿ ಬಂದು ಹೋಗ್ರಿ. ಇಲ್ಲೇ ಬಂದಿರ್ತಾರಂತ ಇಲ್ಲಿದ್ರೆ 40 ರೂಪಾಯಿ ಅಷ್ಟೇ ತೊಗೋತಾರೆ ಬಸ್ ಚಾರ್ಜ್. ಒಬ್ರಿಗೆ 20 ರೂಪಾಯಿ. ಬಂದು ಹೋಗ್ಬೋದು. ನೋಡುವಂಥ ಜಾಗ. ಯಾರಿಗೆ ಗೊತ್ತು, ಎಲ್ಲೋ ವಾಸಿ ಆಗದಿರೋ ನೋವುಗಳೆಲ್ಲ ಇಲ್ಲಿ ವಾಸಿ ಆಗ್ಬೋದು. ನಿಮ್ಮ ಸಂಬಂಧಿಕರಿಗೆ ಯಾರಿಗಾದ್ರೂ ಇದ್ದರೆ ತೊಗೊಂಡು ಇದೆ ನೋಡ್ರಿ. ಅದು दे पहिले सकाळ का देवणार देतो पहिले दे तू पडत नाही त्याला जारवता कुटुरो गाजी होचा हां अच्छा ಇಲ್ಲಿ ನೋಡಬಹುದು ಎಷ್ಟು ಜನ ನೀರಿಗಾಗಿ ಮುಗಿ ಬಿದ್ದಿದ್ದಾರೆ. ಅದರಲ್ಲಿ ನಮ್ಮ ಮಮ್ಮಿಯರೊಬ್ಬರು ನೋಡ್ರಿ
ನೀರು ಕೊಡ್ರಿ ಕೊಡ್ರಿ ಅಂತಿದ್ದಾರೆ. चुकीत ना मागील एकदा रंगा हंगदार हावेद पित्र सकल दे अशदांगे इतले दंगे तू आणि मुलकाय की कॅलगेट इतले दरी ಮತ್ತೆರ್ಗಂಗೆ ಏನು ಓದಾಕ ಮತ್ತೆರ್ಗಂಗೆ ಬರೀ ಹಂಗೆ ಪೂರ ಪೂರ ಯೋ ನೋಡಿದ್ರಲ್ಲ ಹಿಂಗೆ ಇಲ್ಲಿ ಹೊರತುಂಬ ನೀರು ಕುಡಿದು ಬಿಟ್ರೆ ನಿಮಗಿರೋ ಹಳ್ಳಿ ರೋಗ ಗೀಗ ಎಲ್ಲ ಹೊಕ್ಕು ಅನ್ನೋದು ಪ್ರತೀತಿ. ಇವರೇ ನೋಡ್ರಿ ಅವರು ಧನ್ವಂತರಿ ಅವರು, ಇವರಿಂದಾನೇ ಕೈ ಜಾರಿ ಅದು ಭೂಮಿಗೆ ಬಿದ್ದಿರುತ್ತೆ. ಹೌದಾ ನೋಡ್ರಿ ಇಲ್ಲಿದೆ ನೋಡ್ರಿ ಇದೇ ದೇವಸ್ಥಾನ. ಇವ್ರ ಕೈಯಿಂದಾನೇ ಔಷಧಿಗಳಿರೋ ಧನ್ವಂತರಿ ಅಂತ ಒಂದು ಅದು ಬಿದ್ದಿರುತ್ತೆ. ಅವಾಗಿನಿಂದ ಇಲ್ಲಿ ಯಾವುದೇ ರೋಗ ಬಂದರೂ ಇಲ್ಲಿ ನೀರು ಕುಡಿದ್ರೆ ಹೋಗುತ್ತೆ ಅಂತ ಪ್ರತೀತಿ. ನಾವು ಕುಡ್ದಿದ್ದೀವಿ, ನೋಡೋಣ ಏನಾಗುತ್ತಂತ. ಇದು ನೋಡ್ಬೋದು ಅಮ್ಮ ಇವಮ್ಮ ಇವ್ರದ್ದು ನಮ್ಮ ಮಮ್ಮಿಯವ್ರದ್ದು ಹೊಟ್ಟೆ ಮುಗಿದೇ ಇಲ್ಲ. ಎಲ್ಲೆಲ್ಲಿ ದೇವ್ರು ಸಿಗ್ತಾವೆ ಎಲ್ಲರಿಗೆ ಕೈ ಮುಗಿತಿದ್ದಾರೆ. ಶನಿದೇವರು ನಮಸ್ತೆ. ನಮ್ಮ ಮಮ್ಮಿಯವ್ರದ್ದು ಎಲ್ಲಿ ಹೋದ್ರೂ ಮುಗಿದೇ ಇಲ್ಲ. 1000 ಗುಡಿ ಇದ್ರೆ 1000 ಗುಡಿನೂ ಕೈ ಮುಕ್ಕೋತ್ ಬರ್ತಾರೆ. ಸಲ್ಮ ಇದು ಎಕ್ಸಿಟು, ಎಂಟ್ರಿ ಎಕ್ಸಿಟು. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳಿದ್ದಾವೆ. ಒಳಗೆಲ್ಲ ಇದು ನಮ್ಮಪ್ಪ ಹನುಮಪ್ಪ. ಇದರ ಕಾಣ್ತೈತಲ್ಲ ಕ್ಯಾಮ್ರಾದಾಗ, ನಮ್ಮ ಕಣ್ಣೆ ಕ್ಲಿಯರ್ ಅಂತ ಕಾಣತೈತಿ. ಫೋನ್ ಕಲರ್ ಬಿ ಓದಿಸಿನ ರೂಲ್ ಫಂಕ್ಷನ್ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದೀವಿ ನಾವು ವಾರಣಾಸಿಗೆ. ವಾರಣಾಸಿಯಿಂದ ಕಾಶಿ ದೇವಸ್ಥಾನ ರಾತ್ರಿ ಹೋಗ್ಬೇಕು. ಇದು ನೋಡ್ಬೇಕು ಎಕ್ಸಿಟು, ಇದು ಎಂಟ್ರು, ಇದು ಎಕ್ಸಿಟು. ಆಯ್ತು ನೋಡ್ರಿ, ಇಷ್ಟೇ ದೇವಸ್ಥಾನ. ಗದ್ದಲ ಇದ್ದಿಲ್ಲ, ನಾವು ಬಂದಂಗೆ ಮಾತ್ರ ಗದ್ದಲ ಇದ್ದಿಲ್ಲ. ನೀವು ಬಂದಾಗ ಏನಾಗುತ್ತೋ ಗೊತ್ತಿಲ್ಲ. ನಾವು ಬಂದಂಗೆ ಮಾತ್ರ ಗದ್ದಲನೇ ಇಲ್ಲ. ನಮ್ಮ ಚಪ್ಪಲಿ ಎಲ್ಲೆಲ್ಲಿ ಹೋಗ್ಯಾವು. ಅಮ್ಮ ಚಪ್ಪಲ್ ನಾಮ ಮೈಲೆ अच्छा यहाँ खड़ा हो जाएंगे मैं आगे ज्यादा ऐसा आगे चिंता भाई आगे ज्यादा करना चाहिए नहीं है
वो छोटे नहीं है ज़्यादा बड़ा ना है ना भाई ಗಂಗಾ ಆರತಿ ಮಾಡುವ ಸ್ಥಳ हाँ हाँ ಮತ್ತೆ ಲೋಕ ಅಪ್ಲೈ ಮುಗಿಸಿರಲ್ಲ ಸಂಜೆ ಪೊಲೀಸ್ ಆಗ್ತೇವೆ ಊಟ ದಿಸ್ನಾಡಿ ಬಿಲ್ಡಿಂಗ್ ಅಂತ ಕಟ್ಟಿಸ್ಕೊಳ್ತಾರ ಸಂಜೆ 6 ಪರೀಕ್ಷೆ ಆಗ್ತದೆ ಅಂತ ಬಸ್ ಯಾರೆಲ್ಲ ಪರ नो नहीं नो मैं तो आज है लफा अंगोचे नाव चिपाई नाव चिपाई हमें ದೇವಸ್ಥಾನ ಕಾಲಿಲ್ಲ आणि त्याला त्याची बाप्पा वैरी पुष्पळ देवस्थान पैकी त्याला बाप्पा मला ट्रेन टाकतो तेच परिचय आता पण मॅकेरा घेऊन मोठा सगळ्यात पेट ऊपर में चलते हैं नीचे कार में चलते हैं
ಸಾಕು ಬರ್ತೇನೆ. ಇದೇ ಜಾಗದಲ್ಲಿ ನೋಡ್ರಿ ಮನುಷ್ಯನ ಹಣ ಗೀನ ಅವನ ಸೊಕ್ಕು ಅವನ ಸಂಪತ್ತು ಪ್ರತಿಯೊಂದು ಸುಟ್ಟು ಕರಕಲಾಗುವಂಥ ಏಕೈಕ ಜಾಗ ಸತ್ಯ ಹರಿಶ್ಚಂದ್ರ ಘಾಟ್. ಇದು ಇರೋದು ಕಾಶಿಯಲ್ಲಿ. ನೋಡ್ತಿರ್ಬೋದು, ನಾ ಮಾಡ್ತಿರೋದು ವಾಯ್ಸ್ ಓವರು ನೋಡ್ರಿ. ದಿನಕ್ಕೆ 200ರಿಂದ 300 ಜನ ಇಲ್ಲಿ ಸಾಯ್ಬೇಕಂತ ಬರ್ತಾರೆ. ಅಷ್ಟು ಪವಿತ್ರವಾದ ಜಾಗ ಇದು. ಮಣಿಕಂಠ ಘಾಟ್ ಅಂತ ಹೇಳಿ ನೋಡ್ಬೋದು ಹೆಂಗೆ ಪಾಳಿ ಹಚ್ಚಿ ಸಾಯಕ್ಕೆ ನಿಂತಿದ್ದಾರೆ. ಇಲ್ಲಿ ಏನಾದರೂ ಅವರು ಸತ್ತರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇಲ್ಲಿಯ ಜನರು गोविंद बोलो हरि गोपाल बोलो गोविंद बोलो हरि गोपाल बोलो गोविंद बोलो हरि गोपाल बोलो राधा रमण हरि गोविंद बोलो गोविंद बोलो हरि गोपाल 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 बोलो राधा रमण हरि गोविंद बोलो राधा रमण हरि गोविंद बोलो कृष्ण 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 राधे 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 भैया आगे पीछे तो चलिए, आगे पीछे चलिए, आगे पीछे। रखला का पड़े कोणाक रखला का बड़ा रोटोगा
येन चराचरम् तत्पदं दर्शितं येन तस्मै श्रीगुरवे नमः। गजाननं भूतगणातिसेवितं कपिध्वजम्बो फलचारुभक्षणम् उमासुतं शोकविनाशकारकम् नमामि विघ्नेश्वरपादपङ्कजम्। आपदामपहर्तारं दातारं सर्वसं गले पदं विलम्बिता प्रेम भाव से जोरदार तालीम से शिव तांडव स्तोत्र की शोभा बढ़ाएं। जटाटवी गलज्ज्वल प्रवाह पावितस्थल नली पदं विलम्बितं किशोर चंद्रशेखर लती प्रतीक्षणं मम। धराधरेन्द्र नंदिनी विलास बंधु बंधुरस्फुरतिगत संतति नमोधमानधोरणि निरुद्ध दुर्धरापदि चित्तिकंपरे मनु विनोद वेदु वस्तुरे। जटाभुजंग पिंगलस्तुरत्मण मणिप्रभाकरं कुङ्कुमद्रवत्तलिप्त दिग्वचूमुखे अनन्त सिन्धुरत्पुरत्तु दुर्गरीय मेदुरे मनोविनोदमद्भुतं विभर्तभूतवर्तरे। सहस्रलोचन प्रदीप्त शेषलेख शेखर प्रसून कुलिधोरणि विधुसराणि चन्द्रराजमालया निबद्ध जातकीर्तन यज्ञराय जायतां चकोर बन्धुशेखर। ललाटचक्रुरज्ज्वलाधनञ्जयस्फुलिङ्गवाणि पीतपञ्चसाय कृष्णमन्महिमनायकं रामयूखलेखया विराजमानशेखरं भागपालि सम्पदि क्षीरोजटालमस्तु नः। करालभालपट्टिका धगद् धगद् धगज्ज्वलन्नन्दयावतीकृतपचण्डपल्लसाय धराधरेन्द्र नन्दिनी कुचाग्रचित्रपत्रका तन्मने शिल्पिनि त्रिलोचनी निर्मम। नवीन मेघमण्डली निरुद्ध दुर्धरस्तुरक्रून् स्थितिनीतमग्नबद्धबन्धकन्धर निर्झरिधर करोतु प्रीतिसिन्धुर कलानिधानबन्धुर प्रियं जगद्गन्धर। फुल्लनील पंकजात पंचकालिमाप्रभावलम्बि कण्ठकन्दलि रुचिप्रबन्धकन्धर सच्चिदं रच्चिदं अवच्चिदं मखच्चिदं यच्चिदान्मच्चिदं कमन्दकच्चिदं भजे। अखर्व सर्वमङ्गलाकलाकदम्ब मञ्जरीरस
ಪ್ರವಾಹ ಮಾಧುರಿ ವಿಜಿಹ್ನಳಾಮಧೂಪಕಂ ದಂತಕಂ ಪುರಂಗಕಂ ಅವಂತಕಂ ಮಖಾಂತಕಂ ದಂತಕಂತಕಂ ಮಂತಕಂತಕಂ ಭಜೆ ಚಂದಮಸ್ಸು ಸತಿ ನಿರ್ಗಮಸ್ಮಸ್ಮುರಂಗ ತುಂಗ ಮಂಗಲ ನಿಗ್ರಮ ಪ್ರವರ್ತಿತ ಪ್ರಚಂಡ ತಾಂಡವ ಶಿವ ಇಲ್ಲಿ ನೋಡ್ರಿ ಬನಾರಸ್ ಸಾರಿ. ಇಲ್ಲಿ ನೋಡ್ರಿ ಹೆಣ್ಮಕ್ಳು ಒಟ್ಟ ಕರ್ಕೊಂಬರಕ್ಕೆ ಹೋಗ್ಬೇಡ್ರಿ, ನಮ್ಮ ಮಮ್ಮಿಯವ್ರನ್ನ ಹಿಡ್ಕೊಂಡೆ ಹೇಳ್ತೀನಿ. ಎಲ್ಲರೂ ಬರೀ ಅರ್ಬಿ ಅಂಗಡಿಗೆ ಹೋಗ್ತಾರು. ಇಲ್ಲಿ ಇವ್ರನ್ನ ಹಿಡ್ಯಾಕ ಆಗೋಲ್ತು ನೋಡ್ರಿ. ಹೌದು, ಬನಾರಸ್ ಸೀರೆ ಬರೀ 200 ರೂಪಾಯ್ಗೆ 2, 500 ರೂಪಾಯ್ಗೆ 5 ಅಷ್ಟು ಸೀರೆ ಅದಾವ ನೋಡ್ರಿ ಇಲ್ಲಿ. ಹೌದು, ಮುಖಾರ ಚಾತ್ರಿ ಪಟ್ಯಾನ ಇಲ್ಲಿ ನೋಡ್ಬೋದು. ಇದೇ ವಿಶ್ವ ಟೆಂಪಲ್ ಗುಡಿ ಹೋಗೋದು. ಇಲ್ಲಿಂದನೇ ಎಲ್ಲ ಮಾರ್ಕೆಟ್ ಚಲೋ ಆಗೋದು. ಇದು ದಯವಿಟ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬೇಡ್ರಿ ಈ ಮಾರ್ಕೆಟ್ನಾಗ. ಇಲ್ಲಿ ತೋರ್ಸಾತೀನಿ, ಇಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬೇಡ್ರಿ. ಇದು ದೇವಸ್ಥಾನಕ್ಕೆ ಹೋಗೋದು ನೋಡ್ಬೋದು. ಎಷ್ಟು ಗದ್ದಲ ಇದೆ ನೋಡ್ಬೋದು. ಇಲ್ಲಿಂದ ಬೈಕ್ ಬಾಡಿಗೆ ಸಿಗ್ತಾವೆ ನಿಮಗೆ. ಬೈಕ್ ಬಾಡಿಗೆ ಬೇಕಾದ್ರೆ ಅಲ್ಲಿ ನೋಡ್ರಿ ಪೂಜೆ ಮಾಡತ್ತಾರ ಈಗ. ಪೂಜೆ ಗದ್ಲ ನೋಡ್ರಿ. ಇಲ್ಲಿ ಗದ್ಲ ನೋಡ್ರಿ, ರಾತ್ರಿ ಗದ್ಲ ನೋಡ್ರಿ. ಗದ್ಲ ಸುಟ್ಟು ಕಪಡಾ ಅಂಗಡಿ ಅಪ್ಪಗಿನ ಹೊರತು ನಾವು ಅಪ್ಪಗ ಅಂತರ ಹೊರತು ಕಪ್ಪಡ ಅಂತರ ಅವ ಅಪ್ಪಗಿನ ಹೊರತು ಕಪಡ ಕಪ್ಪಡ ಬದಲ ಕಪ್ಪಡ ಅಂತರ ಹೋದಿತ್ತ ಬೇಕು ಹೋದಿತ್ತ. जेवण करणे लिहो ना बी पिलो जलस पाप हाइट संजल किमंती लेक्क ओडसिले हे पळे कपडाचे हई बा कपडाचे हा जरा देवस्थान वचलेला ते कपडे असल्यावर घेऊन उडीता बारी. ओ हा हा बनारस कपड़ होलसेल होलसेल सीरे नोड्री होलसेल सीरे ಬೇಕಾದವ್ರು ಬಂದು ತಗೋರಿ ನೋಡ್ಕೊಂಡು ಕರ್ಕೊಂಬರ್ರಿ. ಬಂದ್ರ ರಾತ್ರಿ ಆಗೋಕ್ಕ ಅಕ್ಕಾರು ತಂಗಿಯರು ಯಾರು ಬೇಕಾದವ್ರು ಬರಲಿ, ಅವ್ರನ್ನ ರಾತ್ರಿ ಮಾರ್ಕೆಟ್ನಾಗ ಬಿಡಕ್ಕೆ ಹೋಗ್ಬೇಡ್ರಿ. ಅಮ್ಮ 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 ಹಂಗೆ ಅಮ್ಮ ಸೈಡು ಭಾಗ ರೋಡ ಒತ್ತಕ ಅಮ್ಮ ಅಮ್ಮ ಕಪ್ಪಡ ದುಡ್ಡು ಹೋಗ್ತದೆ ಪಾಪ ಗದ್ದಲಲ್ಲಿ. आता उडीता पळ गेन उडीता गेम आहे
गजल मस्त माझी कसला होत नाही 9 का ते गजल कमी जाता 9 का 9 आता ಆಮೇಲೆ ಹಂಗೆ ಇಲ್ಲಿ ನೋಡ್ರಿ ನಾವು ಈಗ ಬಂದಿದ್ದೀವಿ ವಾರಣಾಸಿಯಿಂದ 18 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. ಇದು ಮಹಾಕಾಳಿ ಮಂದಿರ ಅಂಥೇಳಿ ನೋಡ್ಬೋದು. ಎಷ್ಟು ದೊಡ್ಡದಿದೆ ನೋಡ್ರಿ, ತೋರಿಸ್ತೀನಿ ಈಗ ನಿಮಗೆ. ನೋಡ್ರಿ ಇಲ್ಲಿ ಹಿಂಗಿದೆ ದೇವಸ್ಥಾನ. ಅಲ್ಲೆಲ್ಲ ಏಟೇಟ್ ಕಾಣ್ತಾರೆ ನೋಡ್ರಿ, ಮನುಷ್ಯರೆಲ್ಲ ಏಟ್ ಕಾಣ್ತಾರೆ ನೋಡ್ರಿ. ಮನುಷ್ಯರೆಲ್ಲ ಎಷ್ಟೆಷ್ಟೇ ಕಾಣ್ತಾರೆ. ಬಹಳ ದೊಡ್ಡದಿದೆ ದೇವಸ್ಥಾನ ಇದು, ನೋಡ್ಬೋದು. ಇದನ್ನು ನೋಡೋಕ್ಕೆ ನಿಮಗೆ ಮಿನಿಮಮ್ 2 ರಿಂದ 3 ಗಂಟೆಗಳು ಬೇಕಾಗುತ್ತೆ. ಒಳಗಡೆ ಹೋಗೋಕ್ಕೆ 1 ಡೇ ಫುಲ್ ಬರ್ಬೇಕು ನೀವು, ಅಂದರೆ ಮಾತ್ರ ನೀವು ಇಲ್ಲಿ ಬರೋಕ್ಕೆ ಸಾಧ್ಯ. ನೋಡ್ರಿ ಇಲ್ಲಿ ಹೇಗಿದೆ ನೋಡ್ಬೋದು. ನೋಡ್ರಿ ಇಲ್ಲಿ ನಾವು ನಮ್ಮ ಮಮ್ಮಿಯವ್ರು ಬಂದಿದ್ದೀವಿ. ಹಿಂಗಿದೆ ದೇವಸ್ಥಾನ, ಇಷ್ಟು ದೊಡ್ಡದಿದೆ. ಇದು ಹಿಂದ್ಗಡೆ ನೋಡ್ರಿ, ಇದು ಹಿಂದ್ಗಡೆ ಇದು ದೇವಸ್ಥಾನ ದೊಡ್ಡದಿದೆ. ಒಳಗೆ ಹೋಗ್ತಾರೆ. ನೋಡ್ಬೋದು. ಬಂದು ಚೆಕ್ಕಿಂಗ್ ಆಯಿತು, ಜಸ್ಟ್ ಚೆಕ್ಕಿಂಗ್ ಮುಗಿಸ್ಕೊಂಡು ಬರ್ತಿದ್ದೀವಿ. ಇಲ್ಲಿ ಹೆಣ್ಮಕ್ಳದ್ದು ಚೆಕ್ಕಿಂಗ್ ಇದೆ, ತಟ್ರಿ ತೋರಿಸ್ತೀವಿ. कितने हाँ बैग डोर चुनो तो दोरी चेक चेक नहीं उनको पता नहीं, वो कर्नाटक से हैं, कर्नाटक. उनको थोड़ा लैंग्वेज प्रॉब्लम हो गया. थैंक्स थैंक यू सर. ओके ओके मस्त बस ನೋಡ್ರಿ ಇಲ್ಲಿದೆ ದೇವಸ್ಥಾನ. ನೋಡ್ರಿ ಇಲ್ಲಿ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ಫೋಟೋ ಅಂತನ ಮಸ್ತ್ ಮಸ್ತ್ ಬರ್ತಾವೆ ಫೋಟೋ ತೆಗೆಯೋದಾದ್ರೆ. ನೋಡ್ರಿ ಇಲ್ಲಿ ಹೇಗಿದೆ ನೋಡ್ರಿ, ನೋಡ್ರಿ ಹೇಗಿದೆ ದೇವಸ್ಥಾನ ನೋಡಿ. ಇಲ್ಲಿ ವಾರಣ ಸಿಗತ್ತೆ, ಗದ್ಲಿಲ್ಲ ಏನಿಲ್ಲ. ಯಾಕಂದ್ರೆ ಇದು ಜಾಸ್ತಿ ಜನಕ್ಕೆ ಗೊತ್ತಾ ಇಲ್ಲ ಇಲ್ಲಿ ಗುಡಿ ಐತೆ ಅಂತೇಳಿ. ಮಸ್ತ್ ಮಕ್ಕ ಗೊತ್ತಲ್ಲ ದೇವಸ್ಥಾನ ಇದೆ ಇಲ್ಲೊಂದು ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನೀವು ನೈಟ್ ಬಂದರೆ ಇನ್ನೂ ಮಸ್ತ್ ಇರುತ್ತೆ. ಆದರೆ ನಮ್ಮ ಹತ್ರ ಟೈಮ್ ಇಲ್ಲ, ರಾತ್ರಿ ನಮ್ಮದು ಟ್ರೈನ್ ಇದೆ. ಹಾಗಾಗಿ ಮುಂಜಾನೆ ಬಂದುಬಿಟ್ಟಿದ್ದೀವಿ. ಮತ್ತೆ ಮಧ್ಯಾಹ್ನ ಕಾಳು ಸುಟ್ಟು ಬೂದಿ ಹಾಕವು. ನಮ್ಮನೆ ಬಿಸಿಲಿದೆ ಇವತ್ತು, ಕಣ್ಣು ಉರ್ಯಾಕತ್ತಾವು. ನೋಡ್ರಿ ಹೇಗಿದೆ ದೇವಸ್ಥಾನ, ಹೇಗಿದೆ ನೋಡಿ. ನೋಡಿದ್ರಲ್ಲ ದೇವಸ್ಥಾನ ಇಷ್ಟು ಚಂದಿದೆ. ಇದು ಇದನ್ನು ನೋಡೋಕ್ಕೆ ನಿಮ್ಗೆ ಎಷ್ಟು ತಾಸು ಬೇಕು ಏನು ಗೊತ್ತಾಗಲ್ಲ, ಹಂಗಿದೆ ಇದು. ಚಪ್ಪಲ್ ಬಿಡೋಕ್ಕಲ್ಲಿ ಫ್ರೀ ಇದ್ರು ನಮ್ಮಂಥ ಇಂಡಿಯಾದವ್ರು ನಾವು ಏನು ಮಾಡ್ತೀವಿ ಅಂದ್ರೆ ಹೊರಗಡೆ ಬಿಟ್ಟು ಬರ್ತೀವಿ. ಇಲ್ಲಿ ಫ್ರೀ ಇತ್ತು, ನಮ್ಮ ಸಕ್ಕಿಲೆ ನಾವು ಹೊರಗೆ ಬಿಟ್ಟು ಬಂದೀವಿ. ಅಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಪ್ಪಲ್ ಹೊರಗೆ ಬಿಟ್ಟು ಬಂದೀವಿ, ಹೋದು ಅಂದ್ರೆ ನಿಮ್ಮ ಹೊಸ ಚಪ್ಪಲ್ ನಿನ್ನೆ ₹100 ಕೊಟ್ಟು ಬಂದಿರಿ. ನೋಡ್ರಿ ಚಪ್ಪಲ್ ಹೋದ್ರೆ ಹೋಗ್ಲಂತ, ಆದ್ರೆ ಅವ್ರು ಹೊರಗೆ ಬಿಡ್ತಾರಂತ. ಏನು ಮಾಡೋದು, ಹಿಂಗೈತಿ. ಬರ್ರಿ ಪಟ್ ಬರ್ರಿ. ಕಾಲು ಸುಡಾಕತ್ತಿಲ್ಲ ಅಮ್ಮ? ಕಾಲು ಸುಡಾಕತ್ತಿಲ್ಲ ನೋಡ್ರಿ. ಇಲ್ಲಿ ಅವ್ರಿಗೆ ಆನಿಕಲ್ಲಂಗೆ ಆಗಕತ್ತಾವಂತ. ಇಲ್ಲಿ ನೋಡ್ರಿ ಹೆಂಗೈತಿ. ಗುಡಿ ಸಮೀಪ ಬಂದ್ವಿ. ಫೋನ್ಯಾಗ ಸಾಲ ಹೊಲ್ತದ. ನೋಡಿ ಹೇಗಿದೆ. ಇಲ್ಲಿ ತಂಪು ಅನ್ಸಕತ್ತ ನೋಡ್ರಿಪ್ಪ. ತಂಪು ಕಾಲ, ಪಟ್ಟ ಬಿಸಿಲು ಅನ್ಸೋಲ್ತ. ಇಲ್ಲಿನ್ನೂ ಎಂಟ್ರಿ ಇಲ್ಲ. ಈ ಸೈಡಿನೂ ಕೆಲಸ ಚಲೋ ಇದೆ. ಗ್ರಾನೈಟ್ ಭಯ. ಇಲ್ಲಿ ನೋಡ್ರಿ ನಾವಿಲ್ಲಿ ಚಂದ ಐತಿ ಗುಡಿ. ನೋಡ್ರಿ ಹೆಂಗೈತಿ ಮ್ಯಾಗ, ನೋಡ್ರಿ ಹೆಂಗೈತಿ. ಹಿಂಗಿದೆ ಹೇಗೆ
ಇದನ್ನು ಅರ್ಧಕ್ಕೆ ಕೆಲಸ ಹಾಗತ್ತ ಉಜ್ಜನ್ ಚಲೋದೆಲ್ಲ ನಡೀತೀರಿ. ಇಲ್ಲೆಲ್ಲ ನೋಡಿ ಉದ್ಘಾಟನೆ ಸಮಾರಂಭ ಮಾಡಿದ್ದು ಮೋದಿಯವರು ಯೋಗಿಯವರು ಉದ್ಘಾಟನೆ ಮಾಡಿದ್ದು. कृपया शांति बनाएं। स्वर्वेद महामंदिर धाम में आप सभी का हार्दिक स्वागत है। स्वर्वेद महामंदिर धाम एक ध्यान केंद्र है जहाँ विधान योग का ध्यान सिखाया जाता है। योग शांति और एकाग्रता की साधना बिल्कुल निःशुल्क सिखाई जाती है। आप में से जो भी दर्शनार्थी ध्यान सीखना चाहते हैं काउंटर पर आएं, आकर अपना फॉर्म भरें और बैठकर निःशुल्क ध्यान सीखें और लाभ उठाएं। जब हम अपने जीवन में प्रतिदिन सुबह शाम 10-10 मिनट ध्यान करते हैं तो इससे हमें अनेकों लाभ होते हैं। हमारा मन शांत होता है, हमारे अंदर एकाग्रता और स्थिरता आती है। ಒಂದು ನಿಮಿಷಕ್ಕೆ ತಕ್ಕ ದೇವಚನೆ ದೇವನಾಂಗ ये चिकुतकया ಬುದ್ಧ ನೂತ आपने से जो भी दर्शनार्थी सीखना चाहे काउंटर पर आएं, आकर अपना फॉर्म भरें और बैठकर निःशुल्क ध्यान सीखें और लाभ उठाएं। इस मंदिर में आप जिनकी प्रतिमा का दर्शन कर रहे हैं उनका नाम अनंत श्री सदगुरु सदाफल देव जी महाराज है। स्वामी सदाफल देव जी महाराज इसी उत्तर प्रदेश के बलिया जिले के पकड़ी ग्राम में 1888 ईस्वी में हुए थे। उन्होंने अपने जीवन में 17 वर्षों तक साधना की, तपस्या की, परमात्मा का साक्षात्कार किए और हिमालय शून्य शिखर में एक आध्यात्मिक ग्रंथ का निर्माण किए जिसका नाम है स्वर्वेद। स्वामी जी के उसी ग्रंथ के नाम पर हमारे इस मंदिर का नाम स्वर्वेद महामंदिर है जहाँ विभिन्न योग की साधना सिखाई जाती है। तो आप में से जो भी योग सीखना चाहें वो काउंटर पर आएं, आकर अपना फॉर्म भरें और बैठकर निःशुल्क ध्यान सीखें और लाभ उठाएं। धन्यवाद। ಈಗ ನೋಡ್ತಿರ್ಬೋದು ನಾವು ದೇವ್ರ ದರ್ಶನ ತಗೊಂಡು ಸಾರನಾಥ್ ಬುದ್ಧನಿಗೆ ಬುದ್ಧಿ ಬಂದಂಥ ಜಾಗಕ್ಕೆ ಹೋಗ್ತಿದ್ದೀವಿ ವಾಪಸ್ಸು. ಈಗ ದೇವಿ ದರ್ಶನ ಅದು ದೇವ್ರ ದರ್ಶನ ಆಯ್ತಲ್ಲಿ ಸ್ವರ್ಣ ಮಂದಿರದಲ್ಲಿ. ಈಗ ಮುಂದೆ ಹೋಗ್ತಿದ್ದೀವಿ, ನಾವು ಸಾರನಾಥ್ಗೆ ಹೋಗ್ತಿದ್ದೀವಿ. ನೋಡ್ಬೋದು ಇಲ್ಲಿ ಸಾರನಾಥ್ನಲ್ಲಿ ಕ್ರಾಸಿಂಗ್ ಹೋಗ್ತಿದ್ದೀವಿ. ಕ್ರಾಸಿಂಗಿಂದ ಮತ್ತೆ ಮುಂದೊಂದು ಆಟೋ ಚೇಂಜ್ ಮಾಡಬೇಕು. ಇಲ್ಲಿ ನೋಡ್ರಿ, ನಾವೀಗ ಸಾರನಾಥ್ ಬಂದಿದ್ದೀವಿ. ಸೈಡಲ್ಲಿ ಒಂದು ಫೋಟೋ ಹಾಕಿಕೊಂಡು ನೋಡ್ಕೋರಿ. ಟೋಟಲ್ ಇಲ್ಲಿ 30 ಜಾಗ ಇದಾವೆ ನೋಡಲಿಕ್ಕೆ. ನೋಡ್ರಿ, ಸಾರನಾಥ ಟೋಟಲ್ ಇಲ್ಲಿ 30 ಪ್ಲೇಸಸ್ ಇದೆ ನೋಡುವಂಥದ್ದು. ಇದೆಲ್ಲ ಒಂದೇ ದಿನಕ್ಕಂದ್ರೆ ನೋಡಕ್ ಆಗಲ್ಲ. ಇವನ್ನೆಲ್ಲ ನೋಡ್ಬೇಕಂದ್ರೆ ಮಿನಿಮಮ್ ಇಲ್ಲಿ 2 ದಿನ ತಗೊಂಡ್ ಬರ್ಬೇಕು ನೀವು, ಅಂದ್ರೆ ಇಲ್ಲೆಲ್ಲ ನೋಡ್ಬೋದು. ನೋಡಿ, वाला बना है। हाँ ओके। ಮೂರ್ತಿ ಹಂಗ್ರಾಪಿಲ್ ಫೋರ್ಟ್ ಸಾರನಾಥ ದೇವಸ್ಥಾನ, ಬುದ್ಧನ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ಇಲ್ಲಿದೆ ಸಾರನಾಥದಲ್ಲಿ. ನೋಡ್ರಿ, ಪ್ರತಿಯೊಂದು ಸಿಗುತ್ತೆ ನಿಮಗಿಲ್ಲಿ ನೋಡಲಿಕ್ಕೆ. ನಾವು ಇಲ್ಲಿ ಬಂದಿದ್ದೀವಿ ನೋಡ್ರಿ. ನಮ್ಮ ಕಷ್ಟದ ಮೇಲೆ ಮುಖ ರುಚಿ ಕಥಾ ನೋಡ್ರಿ, ಇಲ್ಲೆಲ್ಲ ಬಂದಿದ್ದೀವಿ. ಇದೆಲ್ಲ ದೇವಸ್ಥಾನ ಎಷ್ಟು ದೊಡ್ಡದಿದೆ ನೋಡ್ರಿ. ಬುದ್ಧನ ಮಂದಿರ. ಕಲರ್ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ಬೋದು.
ಪ್ರತಿಯೊಂದು ಬುದ್ಧನಿಗೆ ಬುದ್ಧಿ ಬದ್ಧದಿಂದ ಹಿಡಿದು ಪ್ರತಿಯೊಂದು ಇದೆ ಇಲ್ಲಿ. ದೇವಸ್ಥಾನ ಹಂಗೆ ಪೋಟ್ ಕಾಣಂಗಿಲ್ಲಲ್ಲ ವಾಪಸ್ ಅನಿ ಹಂಗೆ ನಮ್ಮ ಮಳೆಲ್ಲ ತೆನ್ ಬಿ ದಾವಣಗೆಲ್ಲ हे उठून किती दिवसात पडलेलं सांग मग 6 तासात पळून घेऊन धावून वचून ಆಗ್ರಾ गेलेलं त्यांना ನೋಡ್ರಿ ಇದ ಗಿಡ ಬುದ್ಧನಿಗೆ ಬುದ್ಧಿ ಬಂದಂತಹ ಗಿಡ ಇದೆ ನೋಡ್ಕೊರಿ ಕಾಣಿಸ್ತಿದೆಯಲ್ಲ ಅಲ್ಲಿ ಅದೇ ಇದು ನಮ್ಮ ಬುದ್ಧನ ಎಲ್ಲ ಶಾಂತವಾಗಿದೆ ಇಲ್ಲಿ ಪ್ರಶಾಂತವಾದ ಜಾಗ तुम्ही दाखवता हेच मेन बाबा त्या बुद्धीला बुद्धा का हे झाड राधन तू इले काढता रात्यानोचा तेवच नाही पळून घ्या आणि काय ना ते हेचे हंग रात ना काढत ना राब मा काढे किती 1 GB बोर्त ना मगिले तसल फोन घेतला बाई 1 TBS मगिले अम्मा मगिल पण एखाद मोस्ट करता त्यांना कांगा कडी ತೆಗೆದು ಜಾರಪ್ಪ ಇದು ಬುದ್ಧನ ದೇವಸ್ಥಾನ सेल्फी स्टिक हाड कशीले अनेक कळत ना बा किती गाणी नव्हतं ನೋಡಿದ್ರಲ್ಲ ಅದು ದೇವಸ್ಥಾನ ಅದು ಬುದ್ಧನಿಗೆ ಬುದ್ಧಿ ಬಂದಂತಹ ಜಾಗ ಈಗ ಮತ್ತೆ ಹಾಗೆ ಮುಂದೆ ಹೊಂಟಿದ್ದೀವಿ ಎಲ್ಲೆಲ್ಲಿ ಏನೇನಿದೆ ನೋಡೋಣ ಇಲ್ಲೆಲ್ಲ ನೋಡ್ರಿ ಹೆಂಗಿದೆ ಆ ಮೂರ್ತಿ ಒಳಗೆ ನೋಡಿದ್ರಲ್ಲ ಬಂಗಾರದಪ್ಪ ಮತ್ತು ಅದು ಸಾದಾ ಅನ್ಕೋಬೇಕ್ರಿ ಇವೆಲ್ಲ ಸಾದಾ ಅದು ಫುಲ್ ಬಂಗಾರದು ಇಲ್ಲೆಲ್ಲ ನೋಡ್ರಿ ಬೌದ್ಧಿಸ್ಟರು ಸಿಗ್ತಾರೆ ನೋಡೋಕ್ಕೆ कमळ हा तू मग काल पळेल ना तू मग पुन्हा तर हेच ते देखील मग तो का यात्रा मूर्ती ಅವು ಹೇಳ್ತಾನೆ ಪೋರಿ ತೆರೆಸ್ಬಿಟ್ಟು ಹೇಳ್ತಾನೆ ಪಳೆ ಮೂರ್ದಂಗ ತುಸವಡ ಸಾ ಹತ್ತೀನಿ ಅಯ್ಯಪ್ಪ ಬಿಸಿಲು ಇಲ್ಲಿ ನೋಡ್ರಿ ನಾವು ಈಗ ವಾಪಸ್ ಮರಳಿ ಮತ್ತೆ ಸಾರನಾಥ್ ಪಾರ್ಕ್ಗೆ ಬಂದಿದ್ದೀವಿ ಎಂಟ್ರಿ ಫೀ 20 ರೂಪಾಯಿ ಇದೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಒಂದು ಝೂನು ಇದೆ ಪಾರ್ಕ್ ಇದೆ ಇದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 2 ರಿಂದ 3 ಕಿಲೋಮೀಟ್ರ್ ಇದೆ ನೋಡೋಕ್ಕೆ ಎಲ್ಲ ನೋಡ್ಬೇಕಂದ್ರೆ 2 ರಿಂದ 3 ಕಿಲೋಮೀಟ್ರ್ ಕರಿಬೇವು ಒಂದು ತುಟ್ಟು ನೋಡಿ ರಂದಾಯ ಗಾಲ್ಚಿ ಮನು
कॉलेज के ना है भीतर बस असतं का कई बस का हां बस आहे अंको नाही सरता अच्छा तो असा बस येतं झाडामुळं असा त्यांनाच पण मी पत्तर नव्हतो अजून असा गटकितले गटे सापळे आता ಬಂದಿಲ್ಲ ಗರ್ ಬೆತ್ತು ನೋತಚ್ ಬುದ್ಧ ಮೊಟ್ಟ ಮೊದಲ ಬಾರಿಗೆ ಅವರು ಯಾರಿಗಾರ ಅವ್ರ ಶಿಷ್ಯಂದ್ರಿಗೆಲ್ಲ ಹೇಳಿಕೊಟ್ಟಂಥದ್ದು ಜಾಗ ಇದು ಇಲ್ಲಿ ನೋಡ್ಬೋದು ಬುದ್ಧ ಅವರು ಮೊಟ್ಟ ಮೊದಲ ಬಾರಿಗೆ ಅವರ ಶಿಷ್ಯಂದಿರಿಗೆ ಉಪದೇಶಗಳನ್ನು ಹೇಳಿಕೊಟ್ಟಂತಹ ಜಾಗ ಇದರೊಳಗಡೆ ಈಗ ಎಂಟ್ರಿ ಇಲ್ಲ ಇದರೊಳಗೆ ಎಂಟ್ರಿ ಇಲ್ಲ ಈಗ ಹೊರಗಷ್ಟೇ ನೋಡ್ಬೋದು ಇದೆಲ್ಲ ಗೌತಮ ಬುದ್ಧರವ್ರದ ಜಾಗ ಇಲ್ಲಿ ಬಂದೀವಿ ನಾವು ಸಾರನಾಥ ಇದು ನೋಡಿ